ಸ್ನೇಹಿತರೆ, ಇವತ್ತು ಕರ್ನಾಟಕ ವಿದ್ಯುತ್ ಬಳಕೆದಾರರ ಸಂಘದಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ. ಏನಂತಂದ್ರೆ ಇದೇ ತಿಂಗಳು 7ನೇ ತಾರೀಕು ಈ ಬರುವ ಸೋಮವಾರ ದಿವಸ ವಿದ್ಯುತ್ ಖಾಸಗೀಕರಣವನ್ನು ಮಾಡಬಾರ್ದು ಅಂತೇಳಿ ನಾವು ಹೋರಾಟನ ಮಾಡ್ತಾ ಇದ್ವಿ. ಅದರಲ್ಲೂ ಮುಖ್ಯವಾಗಿ ಸರ್ಕಾರ ಏನು ಮೊನ್ನೆನೇ 36 ಪೈಸೆ ವಿದ್ಯುತ್ ಬಿಲ್ಲನ್ನು ಏರಿಸಿದ್ರು. ಇದು ಅತ್ಯಂತ ಜನವಿರೋಧಿ ಆಗಿರ್ತಕ್ಕಂಥ ಕ್ರಮ. ಯಾಕಂದ್ರೆ KBಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಏನು ಎಂಪ್ಲಾಯೀಸ್ಗೆ ಪೆನ್ಷನ್ ಕೊಡಬೇಕು ಅಂತ ಹೇಳಿಬಿಟ್ಟು ಈ ತರ ಜನಗಳಿಂದ ವಸೂಲಿ ಮಾಡುವಂತ ಕೆಲಸ ಏನು ನಡೆಸ್ತಿದ್ದಾರೆ. ಇದು ಅತ್ಯಂತ ಜನವಿರೋಧಿ ನೀತಿ. ಯಾಕಂದ್ರೆ ಇಲ್ಲಿ ತನಕನೂ ಕೂಡ KBL ಕೆಲಸ ಮಾಡೋರಿಗೆ ಪೆನ್ಷನ್ ಕೊಟ್ಟಿದ್ದು ಸರ್ಕಾರದ ಜವಾಬ್ದಾರಿಯಾಗಿ ಕೊಟ್ಟಿದ್ರು ಅದು. ಸೊ ಹಾಗೇನೆ ಕೊಡ್ಬೇಕನ್ನೋದು ನಮ್ಮ ಬೇಡಿಕೆ. ಅದ್ರ ಬದಲು ಇವತ್ತು ಜನಗಳ ಮೇಲೆ ಅದು ಹೊರೆ ಹಾಕುವಂಥದ್ದು ಯಾವ ರೀತಿಯಾದ ನ್ಯಾಯ ಆದದ್ದಲ್ಲ. ಆಮೇಲೆ ಇವತ್ತು ಈ ವಿದ್ಯುತ್ತನ್ನ ಟೋಟಲಿ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಅಂಬಾನಿ ಅದಾನಿ ಅಂತ ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ ಅದನ್ನು ಕೊಡ್ಬೇಕಂತೇಳಿ ಇವತ್ತೆಲ್ಲ ನೀಲಿ ನಕ್ಷೆಯನ್ನ ತಯಾರು ಮಾಡಿದ್ದಾರೆ. ಇದನ್ನು ಕೂಡ ಅತ್ಯಂತ ಜನವಿರೋಧಿ ನೀತಿ ಆಗಿರ್ತಕ್ಕಂಥದ್ದು. ಆಮೇಲೆ ಸ್ಮಾರ್ಟ್ ಮೀಟರ್ ಅಳವಡಿಸ್ತಾರೆ ಸ್ನೇಹಿತರೆ. ಈ ಸ್ಮಾರ್ಟ್ ಮೀಟರ್ ಅತ್ಯಂತ ಜನವಿರೋಧಿ ಆಗಿರ್ತಕ್ಕಂಥ ಮತ್ತು ಜನಗಳಿಗೆ ದೊಡ್ಡ ಹೊರೆಯಾಗುವಂತ ಒಂದು ನೀತಿ ಅದು. ಯಾಕಂದ್ರೆ ಸ್ಮಾರ್ಟ್ ಮೀಟರ್, ಅದರಲ್ಲೂ ಪ್ರಿಪೇಯ್ಡ್ ಸ್ಮಾರ್ಟ್ ಮೀಟರ್ ಅದು. ಸೊ 3 ತಿಂಗಳು ಮುಂಚೆನೆ ನೀವು ಬಿಲ್ ಕಟ್ಟಬೇಕು. ಯಾವ ತರ ಮೊಬೈಲ್ಗೆ ರೀಚಾರ್ಜ್ ಮಾಡ್ತಿರೋ ಅದೇ ತರ ಅದಕ್ಕೂ ಕೂಡ 3 ತಿಂಗಳು 2 ತಿಂಗಳಿಗೆ ಮುಂಚಿತವಾಗಿನೇ ಬಿಲ್ ಕಟ್ಟುವಂತ ಒಂದು ನೀತಿಯನ್ನ ತಗೊಂಡು ಬರ್ತಾ ಇದ್ದಾರೆ. ಇದು ಬಡತನ ಮತ್ತು ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶದಲ್ಲಿ ನಡೆಯೋದಿಲ್ಲ. ಆಮೇಲೆ ಕರೆಂಟ್ ಅನ್ನೋದು ಅತ್ಯಂತ ಮೂಲಭೂತ ಅವಶ್ಯಕವಾಗಿರ್ತಕ್ಕಂಥ ವಸ್ತು. ಅದು ಯಾವ ತರ ಗಾಳಿ ಬೆಳಕು ಇದೆಯೋ ಅದೇ ತರ ಇವತ್ತು ವಿದ್ಯುತ್ ಕೂಡ ಆಗಿದೆ. ಅದನ್ನ ಈ ತರ ಮಾರಾಟ ಮಾಡುವಂಥದ್ದು ಸರಿಯಾದದಲ್ಲ. ನಮ್ಮ ಸಂವಿಧಾನ ನಿರ್ಮಾಪಕರು ಕೂಡ ವಿದ್ಯುತ್ತನ್ನ ಒಂದು ಸೇವಾ ಕ್ಷೇತ್ರವಾಗಿಯೇ ಇಟ್ಟಿದ್ರು. ಅದನ್ನ ಸೇವಾ ಕ್ಷೇತ್ರವಾಗಿಯೇ ನೋಡಬೇಕೆ ಹೊರತಾಗಿ ಈ ತರ ಮಾರಾಟ ಮಾಡೋ ವಸ್ತು ಮಾಡಬಾರ್ದು ಅಂತೇಳಿ ನಾವು ಇವತ್ತು ವಿದ್ಯುತ್ ಬಳಕೆದಾರರ ಸಂಘದಿಂದ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದೀವಿ. ಏನು ವಸೂಲಿ ಮಾಡ್ತಾ ಇದ್ದಾರ, ಇದ್ರ ಬಗ್ಗೆ ಬೇರೆ ಕಾರಣ ಇದೆ. ವಿದ್ಯುತ್ ಶಕ್ತಿನಲ್ಲಿ ಡಿಪಾರ್ಟ್ಮೆಂಟ್ ನಲ್ಲಿ ಬಹಳ ಸೋರಿಕೆ ಇದೆ ಮತ್ತು ಕರಪ್ಷನ್ ಇದೆ, ಲಂಚ ಇದೆ. ಆಮೇಲೆ ಇದು ಲೈಸೆನ್ಸ್ ಜೊತೆ ದುಡ್ಡು ತಗೊಂಡು ಮಜಾ ಮಾಡ್ತಾ ಇದ್ದಾರ. ಆದರೆ ಇವರು ವಿಜಿಲೆನ್ಸ್ ದವರು ಕೂಡ ಇದ್ದಾರ, ಯಾವುದು प्रमाणिकವಾಗಿ ಕೆಲಸ ಮಾಡ್ತಾ ಇಲ್ಲ. उसके लिए हम लोग 7 तारीख को जसकाम की कचहरी पे 10:30 बजे स्ट्राइक कर रहे हैं. आप सभी लोगों को मेरे तरफ से निमंत्रण है, आप आइएगा. थैंक यू. मैं अब्दुल कदीर गुलबर्गा.